ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಮ್ಮೂರು ಅಂದರೆ ನಮ್ಮ ತವ್ರ ಮನೆ ಆಂಜನೇಯ ಸ್ವಾಮಿದು ಹನುಮ ಜಯಂತಿ ಇತ್ತಲ್ಲ, ಅವತ್ತಿಂದು ಪೂಜೆದು ಒಂದು ಕ್ಲಿಪ್ಪು. ಇದನ್ನು ಗ್ರೂಪಲ್ಲಿ ಹಾಕಿದ್ರು, ಹಾಗಾಗಿ ಈ ವಿಡಿಯೋ ಕ್ಲಿಪ್ನ ನಾನು ಹಾಕಿದ್ದೀನಿ. ಇದು ನಮ್ಮೂರ ಆಂಜನೇಯಂದು ಫೋಟೋ. ಅಂದರೆ ಆಂಜನೇಯಂಗೆ ಅವತ್ತು ಪೂಜೆ ಮಾಡಿದ್ರಲ್ಲ, ಹಾಗಾಗಿ ಅದನ್ನು ಹಾಕಿದರು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮೂರು ಆಂಜನೇಯಂದು ಮುಂಚೆ ದೊಡ್ಡ ವಿಗ್ರಹ ಇತ್ತು, ಅದನ್ನು ನೀರಿಗೇನೋ ಬಿಟ್ಬಿಟ್ಟು ಆಮೇಲೆ ಒಂದು ಚಿಕ್ಕ ವಿಗ್ರಹನ ದೇವಸ್ಥಾನ ಕಟ್ಟಿದಾಗ ಹೊಸ್ದಾಗಿ ತೊಗೊಂಬಂದು ಅದಕ್ಕೆ ಪ್ರತಿಷ್ಠಾಪನೆ ಮಾಡಿದರು. ನಾನು ಹೋದ ವಿಡಿಯೋದಲ್ಲಿ ತೋರಿಸಿದ್ನೆಲ್ಲ ಹುತ್ತ ಎಲ್ಲ ಇತ್ತು ಅಂತ, ಸೇಮ್ ಅದೇ ಥರ ಇತ್ತು ನಮ್ಮೂರು ದೇವಸ್ಥಾನವೂ. ಹಾಗೆ ಆದರೆ ದೇವಸ್ಥಾನ ತುಂಬ ಹಳೇದಾಗಿತ್ತು, ಅಂದರೆ ಮಣ್ಣಿಂದಿತ್ತು. ಹಾಗಾಗಿ ಅದನ್ನು ಕಿತ್ತು ಎಲ್ಲ ಕಟ್ಟಿಸಿದ್ರು. ಇವಾಗ ಮತ್ತೆ ನೀರು ಸೋರ್ತೈತೆ ಅಂತ ಹೇಳಿಬಿಟ್ಟು, ಅಂದರೆ ದೇವಸ್ಥಾನ ಎಲ್ಲ ಸೋರ್ತೈತೆ ಅಂತ ಹೇಳಿ ಮತ್ತೆ ಗೋಪುರ ಎಲ್ಲ ಕಿತ್ತು ಮತ್ತೆ ಕಟ್ಟಿಸ್ತಾ ಇದ್ದಾರೆ. ಗೋಪುರದಿಂದ ನೀರು ಇಳಿತಿತ್ತು ದೇವ್ರ ಮೇಲೆ ಅಂತ. ಹಾಗೆ ಇದು ಕ್ರಿಸ್ಮಸ್ ಆಚರಿಸಿರೋದು ನನ್ನ ಮಗಳು ಸ್ಕೂಲಲ್ಲಿ, ಚಿಕ್ಕವಳ ಸ್ಕೂಲಲ್ಲಿ. ಮಕ್ಕಳಿಗೆಲ್ಲ ಈ ಥರ ಸ್ಯಾಂಟಾ ಕ್ಲಾಸ್ ಟೋಪಿ ಹಾಕಿ ಡ್ರೆಸ್ಸಸ್ ಹಾಕಿಸಿ ಸಾಂಗೆಲ್ಲ ಹೇಳ್ಸಿದ್ದಾರೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಈಗ ಇರೋ ಸ್ಕೂಲ್ ಅಂತಂದರೆ ಅದೇ ಸ್ಕೂಲು, ಬಟ್ ಮೊದಲಿದ್ದರು ಸ್ಕೂಲ್ನ ಸೇಲ್ ಮಾಡಿದ್ದಾರೆ. ಅಂದರೆ ಬೇರೆ ಇದ್ದರವ್ರಿಗೆ ಶಿಕ್ಷಾನಿಕೇತನ್ ಸ್ಕೂಲ್ ಗೊತ್ತಲ್ಲ, ಬೆಂಗಳೂರಲ್ಲಿ ಫೇಮಸ್ಸು. ಸೊ ಅವರಿಗೆ ಸೇಲ್ ಮಾಡಿದ್ದಾರೆ ಈ ಸ್ಕೂಲ್ನ. ಸೊ ಅವರು ಈ ಸ್ಕೂಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಅವರು ಇವಾಗ ತುಂಬ ಚೆನ್ನಾಗಿ ಮಕ್ಳಿಗೂ ಅಷ್ಟೇ ತುಂಬ ಫ್ರೀಡಮಾಗಿ, ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಓದಿಸ್ತಾರೆ. ಹಾಗೆ ಕ್ರಿಸ್ಮಸ್ನ ಆಚರಣೆ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಕ್ಲಿಪ್ನ ಗ್ರೂಪಲ್ಲಿ ಹಾಕಿದ್ರು. ಆ ಗ್ರೂಪಿಂದನೇ ನಾನು ವಿಡಿಯೋ ತಗೊಂಡಿದ್ದೀನಿ. ಅವರು ಏನು ಅನ್ಕೊತಾರೋ ಏನೋ ಗೊತ್ತಿಲ್ಲ, ಬಟ್ ಸ್ಕೂಲ್ ಪ್ರೋಗ್ರಾಮ್ ಅಲ್ವಾ. ನಮ್ಮ ಮಗಳು ಕೂಡ ಇದರಲ್ಲಿ ಇದ್ದಾಳೆ, ಅಂದರೆ ನಿಂತ್ಕೊಂಡು ಹಾಡ್ತಾ ಇದ್ದಾರಲ್ಲ ಮಕ್ಕಳು, ಅದರಲ್ಲಿ ನನ್ನ ಚಿಕ್ಕ ಮಗಳೂ ಕೂಡ ಇದ್ದಾಳೆ. ಇದು ವೆಡ್ನೆಸ್ಡೇ ಡ್ರೆಸ್ಸು ಮಕ್ಕಳಿಗೆ. ಹಾಗೆ ಮಿಸ್ಗಳೆಲ್ಲ ಇದ್ದಾರೆ, ಇವಾಗ ಚೇಂಜ್ ಇದ್ದಾರೆ. ಮುಂಚೆ ಸ್ಕೂಲಂತೂ ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿತ್ತು. ಮಕ್ಕಳಿಗೆ ವಾಶ್ರೂಮ್ಗೆ ಹೋಗ್ಬಿಡ್ತಿರ್ಲಿಲ್ಲ. ಹಾಗೆ ಸಿಕ್ಕಾಬಟ್ಟೆ ಒಂಥರ ಹೆಂಗೆ ಅಂದರೆ ಮಿಲ್ಟ್ರಿ ಸ್ಕೂಲ್ ಥರ ಇತ್ತು. ಅಷ್ಟು ಟಾರ್ಚರ್ ಇತ್ತಿತ್ತು ಮಕ್ಕಳು ಒಳರು ಸ್ಕೂಲ್ಗೆ ಹೋಗೋಕ್ಕೆ ಅಂದರೆ. ಬಟ್ ತುಂಬ ಶಿಸ್ತಿರೋದ್ರಿಂದ ಕೆಲವರು ತಂದು ಇಲ್ಲೇ ಸೇರಿಸೋರು ತಮ್ಮ ಮಕ್ಕಳನ್ನ. ನನ್ನ ಮಗಳಿಗೆ ಸೀಟ್ ಆಗಿದ್ದರಿಂದ ನಾನು ಏನೂ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಅವಳ ಅದೃಷ್ಟಕ್ಕೆ ಸ್ಕೂಲನ್ನೇ ಅವರು ಸೇಲ್ ಮಾಡಿ ಹೋದರು. ಈಗ ಹೊಸ ಮಿಸ್ಗಳೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ. ಈ ಥರ ಎಲ್ಲ ಹೇಳ್ತಾರೆ, ಕೇಳ್ತಾರೆ ಅಂತ ಎಲ್ಲ ಹೇಳಿ ಬಂದು ಮನೇಲಿ ಹೇಳ್ತಾ ಇರ್ತಾಳೆ. ಸೊ ಅದು ಒಂದು ಖುಷಿ. ಹಾಗೆ ಇನ್ನೊಂದು ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಕಲಿಕೆ ಬಗ್ಗೆ ಅಂತಂದರೆ, ನನ್ನ ಇವತ್ತಿನ ಅನುಭವ ಆಗಿದ್ದು, ನಾನು ಇವತ್ತು ಚಿಕನ್ ತೊಗೊಂಡೋಗಿ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಯಾಕಂದರೆ ಕಾರ್ತಿಕ ಇತ್ತಲ್ವ, ಒಂದು ತಿಂಗಳು ನಾವು ತಿಂದಿರಲಿಲ್ಲ. ಸೊ ಕಾರ್ತಿಕ ಮುಗ್ದು ಇಷ್ಟು ದಿವಸ ಆಗಿದ್ರೂ ಕೂಡ ನಾನು ಚಿಕನ್ ಮಾಡಿರಲಿಲ್ಲ. ಸ್ವಲ್ಪ ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ಇತ್ತು ಅಂತಲೇ ಹೇಳ್ಬೋದು. ಮೊನ್ನೆ ಊರಿಗೆ ಹೋದಾಗ ನಮ್ಮ ಅಪ್ಪನೇ ಕಾಸು ಕೊಟ್ಟಿದ್ದರು, 200 ರುಪೀಸು. ಚಿಕ್ಕ ಮಕ್ಳಿಗೆ ಹೋಗಿ ತೊಗೊಂಡೋಗಿ ಚಿಕನ್ ಮಾಡಿಕೊಡು, ಒಂದು ತಿಂಗಳಾದರೂ ಇನ್ನೂ ತಿಂದಿಲ್ಲ ಮತ್ತು ಮಾಡಿಲ್ಲ ಅಂತ ಹೇಳ್ತೀಯ ಅಂತ ಹೇಳಿ. ನಾವು ಮಕ್ಕಳು ತೊಂದರೆಲಿದ್ದಾರೆ ಅಂತಂದರೆ ತಂದೆ ತಾಯಿನೇ ಆಗೋದು ಅನ್ನೋದಕ್ಕೆ ನನಗೆ ಅದೇ ಉದಾಹರಣೆ. ನನಗೀಗಲೂ ನೆನೆಸ್ಕೊಂಡ್ರೂ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನೇನೇ ಕಷ್ಟದಲ್ಲಿ, ನಾನೇನೇ ಪ್ರಾಬ್ಲಮ್ಮಲ್ಲಿ ಇದ್ರೂ ನನಗೆ ನಮ್ಮ ಅಪ್ಪ ಅಮ್ಮ, ನಮ್ಮ ತಮ್ಮ ತಂಗಿ ಇವರೇನೇ ನನಗೆ ನೋಡೋದು, ನನಗೆ ನೆರವಾಗೋದು. ಸೊ ಋಣನ ನಾನು ಯಾವತ್ತೂ ನನ್ನ ಇಡೀ ಜನ್ಮದಲ್ಲಿ ಮರೆಯೋದಕ್ಕಾಗಲ್ಲ. ಅದರಲ್ಲೂ ನಮ್ಮ ಅಪ್ಪ ಅಮ್ಮನ ಋಣ ಅಂತೂ ನನ್ನ ಸತ್ರೂ ತೀರ್ಸೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಚಿಕನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ನನ್ನ ಚಿಕ್ಕ ಮಗಳು ಚಿಕನ್ ತಿನ್ನಲ್ಲ ಅಮ್ಮ ಅಂತ ಹೇಳಿದ್ಲು. ಏನಕ್ಕೆ ಅಂತಂದರೆ ಚಿಕನ್ಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ನಾನು ವಿಡಿಯೋ ನೋಡಿದೆ, ಅದನ್ನು ತಿಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ಲು. ಹಾಗೆ ವೆಜಿಟೇಬಲ್ಸು ಅದಾದರೂ ಅಷ್ಟೇ, ಬೇರೆ ರಾಗಿ ಅಕ್ಕಿ ಇದಾದ್ರೂ ಗೊಬ್ಬರ ಹಾಕಿರ್ತಾರೆ ಅಂತ ಅಂದೆ. ಏನು ಗೊಬ್ಬರ ಅಂತ ಅಂದ್ಲು. ಸೊ ಈಗಿನ ಕಾಲದ ಮಕ್ಕಳಿಗೆ, ಅದರಲ್ಲೂ ಬೆಂಗಳೂರಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಳ್ಳೀಲಿ ಬೆಳೆನ ಹೇಗೆ ಬೆಳೀತಾರೆ, ಹಾಗೆ ಗೊಬ್ಬರನ ಹೇಗೆ ಹಾಕ್ತಾರೆ ಅಂತ ಕೂಡ ಗೊತ್ತಿರಲ್ಲ. ಹಾಗೆ ಇಲ್ಲೇ ಹುಟ್ಟಿ ಬೆಳೆದಿರೋರು ಭತ್ತ ಮರದಲ್ಲಿ ಬೆಳೀತಾರೆ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟು ಗೊತ್ತಿರಲ್ಲ, ಅಂದರೆ ಅಷ್ಟು ಕೃಷಿ ಬಗ್ಗೆ ಏನು ಅಂದರೆ ಏನು ತಿಳುವಳಿಕೆ ಇರಲ್ಲ ಅವರಿಗೆ, ಯಾವ ರೀತಿ ಬೆಳೀತಾರೆ ಅಂತ ಹೇಳಿ. ಬಟ್ ಇವಾಗೆಲ್ಲ ಯೂಟ್ಯೂಬ್ಗಳಲ್ಲಿ ವಿಡಿಯೋ ನೋಡ್ತಾರೆ, ಬಟ್ ಅದನ್ನು ಯಾವ ರೀತಿ ಕಷ್ಟಪಟ್ಟು ಮಾಡ್ತಾರೆ ಅನ್ನೋದು ಅವ್ರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಸೊ ಹಾಗಾಗಿ ಈಗಿನ ಕಾಲದ ಮಕ್ಕಳಿಗೆ ನಾನು ಹೇಳೋ ಪ್ರಕಾರ ಎಜುಕೇಷನಲ್ಲಿ
ಕೃಷಿ ಮತ್ತು ವ್ಯವಸಾಯನೂ ಒಂದು ಭಾಗವಾಗಿರಬೇಕು. ಅದನ್ನು ಯಾವ ರೀತಿ ಹೆಂಗೆಲ್ಲ ಮಾಡ್ತಾರೆ, ಏನೇನು ಗೊಬ್ಬರಗಳನ್ನ ಹಾಕ್ತಾರೆ, ಯಾವ ರೀತಿ ಬೆಳೀತಾರೆ ಅನ್ನೋದನ್ನು ಮಕ್ಳಿಗೆ ಕರ್ಕೊಂಡೋಗಿ ಹೊರಗಡೆ ಪ್ರಾಕ್ಟಿಕಲ್ಲಾಗೂ ತೋರಿಸ್ಬೇಕು. ಹಾಗೆ ಸಿಲೆಬಸ್ಸಲ್ಲೂ ಇಡಬೇಕು. ಆವಾಗ ರೈತರ ಕಷ್ಟಗಳು ಏನು, ರೈತರು ಯಾವ ರೀತಿ ಬೆಳೀತಾರೆ, ಎಷ್ಟು ಕಷ್ಟಪಡ್ತಾರೆ, ಬಿಸಿಲು ಮಳೆ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಸುಮ್ಮನೆ ವೇಸ್ಟ್ ಮಾಡಿ ಅನ್ನನ ವೇಸ್ಟ್ ಮಾಡ್ತಾರಲ್ಲ, ಸೊ ಅದು ಕೂಡ ನಿಲ್ಲುತ್ತೆ. ಅಂತಂದರೆ ಮಕ್ಳಿಗೆ ಈಗ ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಳಿಗೂ ಗೊತ್ತಿರಲ್ಲ, ಯಾಕೆಂದರೆ ಅನ್ನ ಬೆಳೆಯೋದು ಹೇಗೆ, ಅದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅಂತ. ಸುಮ್ಮನೆ ನನಗೆ ಬೇಡ ಅಂತ ವೇಸ್ಟ್ ಮಾಡ್ತಾರೆ. ಅದರದ್ದೆಲ್ಲ ವ್ಯಾಲ್ಯೂ ತಿಳಿಸ್ಬೇಕು. ಮುಂದೆ ನಮ್ಮ ದೇಶನ ಕೃಷಿ ಹತ್ರ ಕರ್ಕೊಂಡೋಗ್ಬೇಕು ಅಂತ ಅಂದರೆ ನಾವು ಬೇರೆ ಕಡೆಯಿಂದ ಕೊಂಡು ತಿಂದಂಗೆ ನಮಗೆ ನಾವೇ ಎಲ್ಲನೂ ಪ್ರತಿಯೊಂದನ್ನು ನಾವು ಬೆಳ್ಕೊಳ್ಳೋ ಥರ ಆಗಬೇಕು ಅಂತ ಅಂದರೆ ಮಕ್ಕಳು ಎಜುಕೇಷನಲ್ಲಿ ಕೃಷಿ ಹಾಗೆ ವ್ಯವಸಾಯದ್ದು ಒಂದು ಪಾರ್ಟ್ ಅಂತಂದರೆ, ಇವಾಗ ವಿಜ್ಞಾನ ಸಮಾಜ ಹೇಗೆ ಹಾಗೆ ಗಣಿತ ಅಂತ ಇದೆಯೋ ಅದೇ ರೀತಿ ಕೃಷಿ ಮತ್ತು ವ್ಯವಸಾಯದ್ದು ಒಂದು ಪಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಬಟ್ ಆ ಥರ ಕಾನೂನು ತರಬೇಕು. ಸೊ ನೋಡೋಣ, ಆ ಥರ ಮುಂದೆ ಕಾನೂನು ಬಂದ್ರೇ ನಮ್ಮ ದೇಶ ಹಾಗೆ ನಮ್ಮ ರಾಜ್ಯ, ನಮ್ಮ ಮಕ್ಕಳು, ನಮ್ಮ ಫ್ಯೂಚರು ಉದ್ಧಾರ ಆಗೋದು ಅನ್ನೋದೊಂದು ನನ್ನ ನಂಬಿಕೆ. ಹಾಗೆ ಕ್ರಿಯೇಟಿವಿಟಿ ಇರಬೇಕು, ನಮ್ಮದೇ ಆದ ಒಂದು ಕ್ರಿಯೇಟಿವಿಟಿ. ಬೇರೆ ಅಂತ ಹೇಳಿ ನನ್ನ ಮಗಳಿಗೆ ಬುದ್ಧಿ ಹೇಳ್ತಾ ಇದ್ದೆ ದೊಡ್ಡೊಳಗೆ, ನಾವೇ ಆಗಿ ಇವನಿಗೆ ಏನೇನಾದರೂ ಮಾಡಬೇಕು ಅಂತ ಹೇಳಿ ಇವ್ರನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೆ. ಹಾಗಾಗಿ ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಹಾಗೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ಥರ ರೌಂಡಾಗಿ ಇಟ್ಟು ಮಾಡಿದ್ಲು. ಸೊ ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ. ಹಾಗೆ ನಾನು ಅವಳು ಇಬ್ಬರು ಸೇರ್ಕೊಂಡೆ ಅಡುಗೆ ಮಾಡ್ತಾಯಿದ್ವಿ. ಇಲ್ಲಿ ಸಾಂಬಾರು ಕುದೀತೈತೆ, ಹಾಗೆ ಈ ಕಡೆ ಮುದ್ದೆ ಹೆಸರನ್ನ ಇಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಮುದ್ದೆ ಬಿಸಿ ಬಿಸಿ ತೆಳುವಾಗಿ ಮುದ್ದೆ ತಿರುವಿದಿದ್ದು, ಹಾಗೆ ಸಾಂಬಾರು ಮತ್ತು ಸೌತೆಕಾಯಿ ಈರುಳ್ಳಿ ಇತ್ತು. ಊಟ ಮಾಡ್ದೋ ನಾನು ಹಾಗೆ ಮಕ್ಕಳು. ಹೊಟ್ಟೆ ತುಂಬಾ ಊಟ ಮಾಡ್ದೋ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ದಿವಸ ಆದಮೇಲೆ ಚಿಕನ್ ಸಾಂಬಾರು ತಿಂದಿದ್ದು, ಹಾಗೆ ಸಾಂಬಾರು ಕೂಡ ಚೆನ್ನಾಗಿತ್ತಲ್ಲ. ಸೊ ಹಾಗಾಗಿ ಹಾಗೆ ನನ್ನ ವಿಡಿಯೋಸ್ನ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಇದರಲ್ಲಿ ಏನೇನಾದರೂ ನನ್ನ ವಿಡಿಯೋದಲ್ಲಿ ಒಂದೊಂದು ಟಿಪ್ನ ಅಂತಂದರೆ ಒಂದೊಂದು ಮೋಟಿವೇಶನಲ್ ಹೇಳೋದಕ್ಕೆ, ಹಾಗೆ ಒಂದೊಂದು ಏನಾದರೂ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಊಟನ ನಮ್ಮ ಮನೆಯವ್ರಿಗೆ ಎತ್ತಿಡ್ತಾ ಇದ್ದೀನಿ, ನಮ್ಮದೆಲ್ಲ ಆಗಿತ್ತು. ಹಾಗೆ ಈಗ ಪಾತ್ರೆ ಎಲ್ಲ ತೊಳಿತೀನಿ ಅಂತೇಳಿ ಮಗಳೇ ತೊಳಿತಾ ಇದ್ದಾಳೆ. ಸೊ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ನಾನು ಬಂದೆ ವಿಡಿಯೋ ಎಡಿಟ್ ಮಾಡೋದಕ್ಕೆ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು